ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನರಸಿಂಹಸ್ವಾಮಿಗೆ ನಮೋ ನಮಃ. ನಾನಿವತ್ತು ನರಸಿಂಹಸ್ವಾಮಿ ಮಹಾವತಾರ ಸಿನಿಮಾನ 3Dಲಿ ನೋಡ್ಕೊಂಡು ಬಂದೆ. 3Dಲಂತೂ ಗುಡ್ ಎಕ್ಸ್ಪೀರಿಯನ್ಸ್. ದೇವರೇ ನನ್ನ ಕಣ್ಣು ಮುಂದೆ ಬಂದಂಗಾಯಿತು. ಮೊದಲಿಗೆ ಸ್ನೇಹಿತರೆ ನರಸಿಂಹಸ್ವಾಮಿಯನ್ನು ಜಪಿಸೋಣ, ನಂತರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವರತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಸ್ನೇಹಿತರೆ, ನರಸಿಂಹಸ್ವಾಮಿ ಮತ್ತು ಭಕ್ತ ಪ್ರಹ್ಲಾದ ಕಥೆ ಎಲ್ಲರಿಗೂ ಗೊತ್ತೇ ಇದೆ. ಇದರ ಕಥೆ ಮಹಾವತಾರ ನರಸಿಂಹ ಸಿನಿಮಾ. ಇದು ಹಿಂದೂ ಪುರಾಣದ ಉಗ್ರ ನರಸಿಂಹ ಅವತಾರದ ಕಥೆ. ಈ ನರಸಿಂಹ ಅವತಾರವು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿದ್ದು, ನರ ಮನುಷ್ಯನ ದೇಹ, ಸಿಂಹದ ಮುಖವನ್ನು ಹೊಂದಿದ ಅತ್ಯಂತ ಭಯಂಕರ ಹಾಗೂ ಶಕ್ತಿಶಾಲಿಯಾದ ಅವತಾರವಾಗಿದೆ. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮೊದಲನೇ ಸಿನಿಮಾ ಇದಾಗಿದ್ದು, ಇದನ್ನು 3D ಆನಿಮೇಷನ್ ಯೂಸ್ ಮಾಡಿಕೊಂಡು ಮಾಡಲಾಗಿದ್ದು 3D ಮತ್ತು 2Dಲಿ 5 ಭಾಷೆಗಳು ರಿಲೀಸ್ ಆಗಿದೆ. ಹೊಂಬಳೆಯವರು ಇದನ್ನು ಪ್ರೆಸೆಂಟ್ ಮಾಡಲಾಗಿದ್ದು, ಅಶ್ವಿನ್ ಕುಮಾರ್ ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸ್ಟೋರಿ ಟೆಲ್ಲಿಂಗ್, ವಿಜುವಲ್ಸ್, ಮ್ಯೂಸಿಕ್, ಪ್ರಹ್ಲಾದ, ನರಸಿಂಹಸ್ವಾಮಿ ಎಲ್ಲವೂ ಸೂಪರ್ ಗುರುವೆ. ವರಹಸ್ವಾಮಿನಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪ್ರಹ್ಲಾದನ ಭಕ್ತಿ ಮತ್ತು ಮುಗ್ಧ ಮಾತುಗಳನ್ನು ಕೇಳ್ತಿದ್ದರೆ ಕಣ್ಣಲ್ಲಿ ನೀರು ಮತ್ತು ನಮ್ಮಲ್ಲಿ ಕೂಡ ಭಕ್ತಿ ಬರುತ್ತೆ. ಪ್ರಹ್ಲಾದನ ಪಾತ್ರಕ್ಕೆ ವಾಯ್ಸ್ ಕೊಟ್ಟಿರೋರಂತೂ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ಆ ಧ್ವನಿಲಿ ಏನೋ ಮ್ಯಾಜಿಕ್ ಇದೆ. ಕೊನೆಯ ಕ್ಲೈಮ್ಯಾಕ್ಸ್ ಅಂತೂ ಆ 20 ನಿಮಿಷ ಇವಾಗಲೂ ನನ್ನ ಕಣ್ಮುಂದೆನೇ ಇದೆ. ಏನು ಪ್ರಪಂಚ ಸೃಷ್ಟಿ ಮಾಡಿದ್ದಾರೆ ಗುರುವೆ. ನಮ್ಮ ಜನ್ರೇಷನ್ ಅವರು ಅಣ್ಣವರು ಮತ್ತು ಅಪ್ಪರವರ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿ ತಿಳ್ಕೊಂಡಿದ್ದೀವಿ. ನಾನು ಅದೇ ಸರಿ ನೋಡಿದನೋ ನನಗೇ ಗೊತ್ತಿಲ್ಲ. ಈಗಿನ ಜನ್ರೇಷನ್ ಅವರಿಗೆ ಈ ರೀತಿ ಹೇಳಿದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಎಂಬುದು ನನ್ನ ನಂಬಿಕೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮೊಬೈಲ್ನ ಬಚ್ಚಿಟ್ಟು ಕೈ ಕಾಲುಗಳನ್ನು ಕಟ್ಟಾಕಿ ಸಿನಿಮಾ ತೋರಿಸಿ ತುಂಬ ಎಂಜಾಯ್ ಮಾಡ್ತಾರೆ. ಇನ್ನು ಮುಂದಿನ ಸಿನಿಮಾ ಬಂದು ಮಹಾವತಾರ್ ಪರಶುರಾಮರ ಬಗ್ಗೆ. ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.